ಅಧ್ಯಕ್ಷ ಈ ಎಲ್ಲಮ್ಮ ಕೂಡದಾಗ ಈ ಮುಲ್ಲಂದ್ ಏನ್ ಕೆಲಸ ಸುಮ್ಮನೆ ಬಾಯಿ ಹಾಕ್ತಾರೆ. ಯಾರೇ ರಾಜಕಾರಣ ಮಾಡಲಿ, ಯಾರೇ ನನ್ನ ವಿರುದ್ಧ ಮ್ಯಾಗ ಕೇಂದ್ರ ಹೈಕಮಾಂಡ್ ಕೇಳಿ, ಐ ಡೋಂಟ್ ಕೇರ್. वेलकम टू एम न्यूज बीजापुर। चलिए चलते हैं आज की खबरों की ओर। ಎಷ್ಟು ನಮ್ಮ ಕಾರ್ಖಾನೆ ಸೇಫ್ ಆಗ್ತದೆ, ಎಷ್ಟು ಹಣ ರೈತರಿಗೆ ಕೊಡ್ಲಿಕ್ಕೆ ಆಗದೇ ಇದ್ರೆ ಉಳ್ಕಿದ್ ನೀವು ರೈತರಿಗೆ ಬೆಂಬಲವಾಗಿ ಅವ್ರಿಗೆ ಡೈರೆಕ್ಟ್ ಅವ್ರ ಅಕೌಂಟಿಗೆ ಹಾಕ್ರಿ. ನೀವು ಮಾಡಿದಂಥ ನೀವು ಟೆನ್ಷನ್ ಮಾಡಿಕೊಂಡು ನಿಮಗೆ ಬಾಯಿಗೆ ಬಂದಾರ ಬೈದಾರ, ಅಲ್ಲಿ ಏನಾಗ್ಬಿಡ್ತದೆ ಅಧ್ಯಕ್ಷರ, ಕೂಡಿದವರು ಒಬ್ಬ ಮಂತ್ರಿಗಳು ಬಂದವ್ರು ಅಂದ್ರೆ ಗೌರವ ಕೊಡುವಂಥದ್ದು ಕೂಡ್ತಿರೋದಿಲ್ಲ, ಯಾವ್ಯಾವ ಕೂಡಿಬಿಟ್ಟಿರ್ತಾರೆ. ಈಗ ಏನಾಗ್ಬಿಟ್ಟದ ಅಂದ್ರೆ ನಾವು ಕಳ್ಳರಾಗಿಬಿಟ್ಟಿವಿ, ನಾವೊಬ್ರು ದರೋಡಿಕೋರಾಗಿವಿ. ಈ ಪುಕ್ಷಟಿ ಲೀಡರ್ಗಳು ಏನದಾರಲ್ಲ, ಹೋಗಿ ಪುಕ್ಷಟಿ ಭಾಷಣ ಮಾಡ್ಲಿಕ್ಕೆ ಯಾವ ಪರ್ಮಿಷನ್, ಊರವರೆಗೆ ಹೋಗಿ ನೀವು ತೊಯ್ಕೊಳಕ್ಕೆ ಗೌಡಂದ ಅದಕ್ಕೆ ಪರ್ಮಿಷನ್ ಅಂತ ಹೊಡಿತಾರೆ. 3,500,000 ತಕ್ಷಣ ಕೊಡದೈತ್ರಿ. ಹೋರಾಟ ಎಲ್ಲಿ ಉಗ್ರ ಹೋರಾಟ ಮಾಡ್ತೀರಿ ಮಾಡ್ರಿ ನೀವು. ನಾ ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ, ತಕ್ಷಣ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಕರೀರಿ. KJ ಜಾರ್ಜ್ ಅವ್ರು ಇರಬೇಕು, ನಮ್ಮ ಏನು ಸಕ್ಕರೆ ಮಂತ್ರಿ ಇರಬೇಕು, ಆಯಾ ಭಾಗದ ಜನಪ್ರತಿನಿಧಿಗಳನ್ನ ಕಾರ್ಖಾನೆ ಮಾಡ್ಯಾರ ಅವ್ರನ್ನೂ ಕರೀರಿ. ಕರೆದು ಅಧ್ಯಕ್ಷರೇ ಇದಕ್ಕೆ ನೀವು ಪರಿಹಾರ ಮಾಡದೇ ಇದ್ದರೆ ಸಕ್ಕರೆ ಕಾರ್ಖಾನೆ, ಒಂದು ಸಕ್ಕರೆ ಕಾರ್ಖಾನೆಗಳು ಕರ್ನಾಟಕ ಬಂದಾದರೆ ಲಕ್ಷಾಂತರ ಕೋಟಿ ವ್ಯವಹಾರ ಬಂದಾಗ್ತದೆ. ಒಂದು ಪಂಚರ್ ಅಂಗಡಿ, ಕಿರಾಣ ಅಂಗಡಿ, ಬಂಗಾರ ಅಂಗಡಿ, ರೈತ ಅರ್ಬಿ ಅಂಗಡಿ ಎಲ್ಲರೂ ಅದ್ರ ಮ್ಯಾಗ ಡಿಪೆಂಡ್ ಅದಾರ. ಅಧ್ಯಕ್ಷರೇ ನಾ ಕೈ ಮುಗಿದು ಮುಖ್ಯಮಂತ್ರಿ ಅವ್ರಿಗೆ ಕೇಳ್ತೀನಿ, ಅದಕ್ಕೆ ಪರಿಹಾರ ಏನ್ ಹೇಳ್ರಿ? ಪರಿಹಾರ ಹೇಳಿ. ಪರಿಹಾರ ಹೇಳಿದ್ರೆ ಬರೀ ತಾಣಕ್ ಆಗ್ತಿಲ್ಲ. ಅಧ್ಯಕ್ಷ ಈ ಎಲ್ಲಮ್ಮ ಕೂಡದಾಗ ಈ ಮುಲ್ಲಂದ್ ಏನ್ ಕೆಲಸ ಸುಮ್ಮನೆ ಬಾಯಿ ಹಾಕ್ತಾರೆ. ಅದಕ್ಕೆ ನಾ ಆಗ್ರಹ ಮಾಡ್ತೀನಿ, ಮುಖ್ಯಮಂತ್ರಿಗಳು ತಕ್ಷಣ ಸಭೆ ಕರೀರಿ, ಸೂಕ್ತ ಪರಿಹಾರ ಕೊಡ್ರಿ. ನೀವು ಎಷ್ಟು ಪರಿಹಾರ ಕೊಡ್ತೀರಿ ಅದನ್ನು ನಾವು ರೈತರಿಗೆ, ನೀವು 3,500,000 ಕೊಡ್ಬೇಕತ್ತಿರಲ್ಲ, ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ನಮ್ಮದು ಏನದ ಉಪ ಉತ್ಪನ್ನಗಳನ್ನು ಕೇಂದ್ರ ಸರ್ಕಾರಕ್ಕೂ ನೀವು ಕರ್ಕೊಂಡು ಹೋಗ್ರಿ. ಪ್ರಧಾನಮಂತ್ರಿಗಳ ಬಳಿ ನಮ್ಮನ್ನು ಕರ್ಕೊಂಡು ಹೋಗ್ರಿ. ನಾವು ಪ್ರಧಾನಮಂತ್ರಿಗಳೇ ಒತ್ತಾಯ ಮಾಡ್ತೀವಿ. ಪ್ರಧಾನಮಂತ್ರಿಗಳ ನಿರ್ಣಯ ಮಾಡಿದ್ರಿಂದಲೇ ಈ ದೇಶದಾಗ ಸುಮಾರು ಒಂದು ವರ್ಷಕ್ಕೆ $1,00,000 ಕೋಟಿ ಫಾರಿನ್ ಎಕ್ಸ್ಚೇಂಜ್ ಉಳಿದಲಿಕ್ಕೆ ಕಾರಣ ನರೇಂದ್ರ ಮೋದಿಯವರು ಅನ್ನೋಂಥ ಮಾತನ್ನು ಹೇಳಿ ನಾನು ಅಭಿನಂದನೆಯನ್ನು ನಮ್ಮ ನಿತಿನ್ ಗಡ್ಕರಿಗೆ ಸಲ್ಲಿಸಿ, ಯಾರೇ ರಾಜಕಾರಣ ಮಾಡಲಿ, ಯಾರೇ ನನ್ನ ವಿರುದ್ಧ ಮ್ಯಾಗ ಕೇಂದ್ರ ಹೈಕಮಾಂಡ್ ಕೇಳಿ, ಐ ಡೋಂಟ್ ಕೇರ್. ನಾನು ರೈತರ ಪರವಾಗಿರ್ತೀನಿ, ಕಾರ್ಖಾನೆಗಳ ಪರವಾಗಿರ್ತೀನಿ, ಉತ್ತರ ಕರ್ನಾಟಕ ಪರವಾಗಿರ್ತೀನಿ, ಸಮಗ್ರ ಕರ್ನಾಟಕ ಪರವಾಗಿರ್ತೀನಿ. ಕರ್ನಾಟಕ ಒಂದೇ ಇರಬೇಕು, ನಾವೆಲ್ಲ ಸಮಾನತೆಯಿಂದ ಅಭಿವೃದ್ಧಿ ಆಗ್ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.